ಭಾವುಕರಾಗ್ತಾ ಇದ್ರಿ ನೀವು. ಅವತ್ತು ನಿಮ್ಮ ತಾಯಿ ನಿಮ್ಮ ಮೇಲೆ ಒಂದು ಅಗಾಧವಾದ ನಂಬಿಕೆಯನ್ನ ಇಟ್ಕೊಂಡು 70,000 ರೂಪಾಯಿ ಒಂದು ಕಾಸಿನ ಸರನ ಮಾರಿ ನೀನ್ ದೊಡ್ಡವನಾದ್ಮೇಲೆ ನಮ್ಮ ಊರಿಗೆ ಬಾರಪ್ಪ ಅಂತ ಹೇಳಿದ್ರು. ಆ ನಂಬಿಕೆನ ಇಟ್ಕೊಂಡ್ರಿ, ನೀವು ನಂಬಿಕೆನ ಉಳಿಸ್ಕೊಂಡ್ರಿ ಗೌಡ್ರೆ. ದೊಡ್ಡ ವ್ಯಕ್ತಿಯಾಗಿ ನೀವು ಅಲ್ಲಿಗೆ ಹೋದ್ರಿ. ಅವರ ಆ ಒಂದು ವಧೆ, ಅವರ ಬೈಗುಳ, ತಾಯಿ ಮಗನ ಮೇಲೆ ಇಟ್ಟಂತ ಒಂದು ನಂಬಿಕೆನ ಹೆಂಗ್ ನೆನ್ಸ್ಕೊತೀರಿ ಗೌಡ್ರೆ ನಿಮ್ ತಂದೆ ತಾಯಿನ? ಅದನ್ನೇ ಹೇಳಿದೆ ನಾನು. ಒಂದ್ ಕಡೆ ಬರೆಯುವಾಗ ಹೇಳ್ತಾ ಇದ್ದೆ, ನಮ್ಮಪ್ಪ ನನಗೆ ದೊಡ್ಡ ಶಿಲ್ಪಿ, ನನ್ನ ತಂದೆ. ಕಲ್ಲಂತ ಹೃದಯವನ್ನ ಕೆತ್ತನೆ ಮಾಡಿ ನನ್ನ ಒಂದು ಗರ್ಭಗುಡಿಯ ಶಿಲೆಯಾಗಿಸಿದ್ದು ನನ್ನ ತಂದೆ. ಯಾರಾದರೂ ಕೇಳಿದ್ರೆ ಈ ನಾರಾಯಣಗೌಡನ ಶಿಲ್ಪಿ ಯಾರು ಅಂದ್ರೆ ಅದು ನನ್ನ ಅಪ್ಪ ಅಂತ ಹೇಳ್ತೀನಿ. ನನ್ನ ಅಪ್ಪ ಅವತ್ತು ಹೊಡಿದೆ ಬಡಿದೆ ನನಗೆ ಬುದ್ಧಿ ಹಿಡಿದೆ ಹೋಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಮೊನ್ನೆ ನನ್ನ ತಾಯಿ ನನ್ನ ಎಲ್ಲ ಅಣ್ಣ ತಮ್ಮದನ್ನು ಕೂರಿಸ್ಕೊಂಡು ಒಂದು ಮಾತು ಹೇಳ್ತಾ ಇದ್ರು, 9 ಜನದಲ್ಲಿ ನೀವು 8 ಜನ ಇಲ್ಲದೆ ಹೋಗಿದ್ರು ಪರವಾಗಿರ್ಲ ಕಣೋ, ನನ್ನ ಮಗ ಒಬ್ಬ ಸಾಕಣೋ, ಇಂಥ ಮಗ ಒಬ್ಬ ಸಾರ್ಥಕ ಆಯ್ತು ಕಣೋ, ನಾನು ಒಡಲಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಪಡ್ಕೊಂಡು ತಾಯಿ ಒಡಲು. ತುಂಬಾ ಖುಷಿ ಪಡ್ತಾರೆ ನನ್ನ ತಾಯಿ. ಅವತ್ತು ನಾನು ಜೈಲಲ್ಲಿ ಹಿಟ್ಟಾಗ್ಲೂ ಸಹ ನನ್ನ ತಾಯಿ ಎಲ್ಲೋ ಕುತ್ಕೊಂಡು ಮಾಧ್ಯಮಗಳು ಮುಂದೆ ಶಾಪ ಹಾಕಿರು ಅಂತ ಗೊತ್ತಾಯ್ತು ನನಗೆ. ನನ್ನ ಮಗ ಏನ್ ಮಾಡ್ದ ಸಿದ್ದರಾಮಯ್ಯನವರೇ, ನನ್ನ ಮಗ ಏನ್ ಮಾಡ್ದ DK ಶಿವಕುಮಾರ್ ಅವರೇ, ತಗೊಂಡೋಗಿ ಅವನು ಜೈಲಲ್ಲಿ ಹಿಟ್ಬಿಟ್ರು ಅಂತ ಹೇಳಿ ಅವತ್ತು ಅವ್ರ ಮನೆಗೆ ಶಾಪ ಹಾಕಿರು ಅಂತ ಆಮೇಲೆ ಗೊತ್ತಾಯ್ತು ನನಗೆ ಬಂದಾಗ. ಆ ತಾಯಿಯ ಕರುಳು ಎಂಥದ್ದು ಅನ್ನೋದು ಬಹುತೇಕರಿಗೆ ಅರ್ಥ ಆಗದೆ ಇರಬಹುದು. ಜಗತ್ತೇ ನನ್ನ ಮಗ ಸರಿ ಇಲ್ಲ ಅಂತ ಹೇಳುವಾಗ ತಾಯಿಯಾದವಳು ಮಾತ್ರ ನನ್ನ ಮಗನ ಸರಿ ಇದ್ದಾನೆ ಅಂತ ಹೇಳಕ್ ಸಾಧ್ಯ. ಅಂತ ತಾಯಿಯ ಮಿಡಿತ ಇತ್ತಲ್ಲ ಅವತ್ತು, ಆ ನೋವಿತ್ತಲ್ಲ, ಯಾರನ್ನು ಸುಮ್ಮನೆ ಬಿಡುತ್ತೆ? ಯಾರನ್ನು ಸುಮ್ಮನೆ ಬಿಡುತ್ತೆ? ನಾನು ಸಿದ್ದರಾಮಯ್ಯನವರಿಗೆ ಈ 5 ಏನಿದೆ 5 ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯನವರೇ ವಾಪಸ್ ತಗೊಂಡ್ಬಿಟ್ಟು ಕರ್ನಾಟಕದ ಎಲ್ಲ ಜನರಿಗೆ, ಬಡವರಿಗೆ ಉಚಿತವಾಗಿ ಶಾಲೆ ಶಿಕ್ಷಣ, ಉಚಿತವಾಗಿ ಆರೋಗ್ಯ 2 ಕೊಟ್ಬಿಟ್ರೆ ಇನ್ನೇನು ಬೇಕಾಗಿಲ್ಲ. ಈ 5 ಗ್ಯಾರಂಟಿಗಳು ಬೇಕಾಗಿಲ್ಲ. ಗ್ಯಾರಂಟಿ ಬೇಡ ಅಂತೀರಿ? ಬೇಡ, 5 ಗ್ಯಾರಂಟಿ ಬೇಡ, ಇವೆರಡು ಉಚಿತ ಮಾಡ್ರಿ. ಉಚಿತ ಆರೋಗ್ಯ, ಉಚಿತ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡಿ. ಈಗ ಈ ಹಿಂದೆ ನಿಮಗೆ ಅಧಿಕಾರದಲ್ಲಿದ್ದವರು ಯಾವ ರೀತಿ ಸಹಕಾರವನ್ನ ಕೊಡ್ತಾ ಇದ್ರು, ಇನ್ನು ಕೆಲವರು ಬಹಳ ಹಿಂಸೆಯನ್ನ ಕೊಟ್ಟರು ಅನ್ನೋಂಥ ವಿಚಾರವನ್ನ ಹೇಳ್ತಾ ಇದ್ರಿ. ಕೆಲವು ಮುಖ್ಯಮಂತ್ರಿಗಳಾದಂತವ್ರ ಹೆಸರು ತಗೋತೀನಿ ಗೌಡ್ರೆ, ನೀವು ಅವ್ರ ಜೊತೆ ಅವ್ರು ನಿಮ್ಗೆ ಹೇಗೆ ಸಹಕಾರ ಕೊಟ್ಟರು ಅಥವಾ ನಿಮ್ಗೆ ಅವ್ರು ತೊಂದರೆ ಕೊಟ್ಟರು ಅನ್ನೋದನ್ನ ನೀವು ಮುಕ್ತವಾಗಿ ಹೇಳ್ಬೋದಾ? ಧಾರಾಳವಾಗಿ. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಿಮ್ಗೆ ಸಹಕಾರ ಕೊಟ್ಟಿದ್ರ? ನಮ್ಮ ಕೇಸುಗಳನ್ನ ಇಲ್ಲಿವರೆಗೂ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ತಗೊಂಡಿದ್ರೆ ಅದು ಸನ್ಮಾನ್ಯ ಧರ್ಮಸಿಂಗ್ ಅವರು. SM ಕೃಷ್ಣ ಅವ್ರ ಕಾಲದಲ್ಲಿ ಏನೆಲ್ಲ ಆ ಸಂದರ್ಭಕ್ಕೆ ತೊಂದರೆ ಆದ್ರೂ ಲಾಸ್ಟ್ ದಿವಸ ಒಂದು ಘಟನೆ, SM ಕೃಷ್ಣ ಅವರು ನನ್ನ ಕರೆಸ್ಕೋತಾರೆ, ಮನೆ ಕರೆಸ್ಕೋತಾರೆ. ಇನ್ನೇನು ಅವಧಿ ಮುಗ್ದಿರುತ್ತೆ. ಅವಧಿ ಅಂದ್ರೆ ಅದು ಒಂದು ಸ್ವಲ್ಪ ಮುಂಚೆನೆ ಅವರು ಅಧಿಕಾರದಿಂದ ಇದಾಗ್ತಾರೆ, ಅವಧಿ ಪೂರ್ವ ವಿಸರ್ಜನೆ ಮಾಡ್ತಾರೆ. ನನ್ನ ಮನೆ ಬರಕ್ಕೆ ಹೇಳ್ತಾರೆ, ಮನೆಗೆ ಹೋಗ್ತೀನಿ. ಗಟ್ಟಿಯಾಗಿ ತಪ್ಕೋತಾರೆ ಕೃಷ್ಣ ಅವರು, ಗಟ್ಟಿಯಾಗಿ ತಪ್ಕೋತಾರೆ. ಎದೆ ಮೇಲೆ ಹೊಡೆದ್ಬಿಟ್ಟು, ಎಲ್ಲರಿಗೂ ಒಂದು ಗುಂಡಿಗೆ ಇರುತ್ತೋ, ನಿನಗೆ ಡಬಲ್ ಗುಂಡಿಗೆ ಇದೆ, ನಿನ್ನ ಮೆಚ್ಚಬೇಕು. ನನ್ನ ಸರ್ಕಾರದಲ್ಲಿ ನಿನಗೆ ತೊಂದರೆ ಆಗಿದೆ, ಮುಂದೆ ಆ ತೊಂದರೆ ಆಗದಂಗೆ ನಾನು ನೋಡ್ಕೋತೀನಿ. ನಿನ್ನ ಹೋರಾಟದಿಂದ ಯಾವತ್ತು ಹಿಂದೆ ಹೋಗಬೇಡ, ಹೋಗು, ಎಷ್ಟು ನಿನ್ನ ಕೈಲಿ ಆಗುತ್ತೋ, ನಿನ್ಗೆ ಆ ಶಕ್ತಿ ಇದೆ, ತಾಕತ್ತಿದೆ, ಹೋಗು ಅಂತ ಹೇಳಿ ಅವತ್ತು ಅವ್ರಿಗೆ ಯಾರೋ ಮಾಡಿದ ಸನ್ಮಾನದ ಶಾಲು ಹಾರ ನನಗೆ ಹಾಕಿ ಅವ್ರ ಮನೇಲಿ ತಿಂಡಿ ಮಾಡಿಸಿ ನಾನು ಕಳಿಸ್ತಾರೆ. ಇದು ಒಪ್ಕೋತೀನಿ. ಅವರು ಸಪೋರ್ಟ್ ಮಾಡಿದ್ರು ನಿಮ್ಗೆ? ಮಾಡಿದ್ರು. ಆ ಸಂದರ್ಭ ಕೊನೆ ಹಂತಕ್ಕೆಲ್ಲವೂ ಅನುಭವಿಸಿದ್ದೆ. ಆಯ್ತು. ಅದು ಬಿಟ್ಟು ನನಗೆ ಸ್ವಲ್ಪ ಮುಖ್ಯಮಂತ್ರಿಗಳ ಮೇಲೆ ಪ್ರೀತಿ ಅಂತ ಬಂದಿದ್ದು ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವರು ಏನ್ ಮಾಡ್ತಾರೋ ಬಿಡ್ತಾರೋ ಬೇರೆ, ಆದ್ರೆ ಅವ್ರಿಗೊಂದು ಕನ್ನಡದ ಕಾಳಜಿ ನೈಜವಾಗಿ ಇದೆ, ಪ್ರೀತಿ ಇದೆ, ಕನ್ನಡದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಟುಕೊಂಡಿದ್ದಾರೆ. ನಾನು ಹೋದಾಗ ಅವ್ರು ಹೇಳೋರು, ನಾರಾಯಣಗೌಡ ಏನಾದ್ರೂ ಕನ್ನಡದ ವಿಚಾರ ಇದ್ದಾಗ ತಗೊಂಡು ಬಾ, ಮಾಡೋಣ, ನಾನು ನಿಮ್ ಜೊತೆಲಿ ಇರ್ತೀನಿ ಹಾಗೆ ಅಂತ ತುಂಬಾ ಸಲ ನನ್ನ ಕೂರ್ಸ್ಕೊಂಡು ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ.
ಅದ್ಯಾಕೋ ಏನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಯಾರು ಅವ್ರ ತಲೆ ತುಂಬಿರೋ ಏನೋ ಗೊತ್ತಿಲ್ಲ, ಆ ನಾಮಫಲಕ ಹೋರಾಟದಲ್ಲಿ ನನ್ನ 16 ದಿವಸ ಜೈಲಿಗೆ ಕಳಿಸಿರು, 16 ಕೇಸ್ ಹಾಕಿರು. 16 ಕೇಸ್ ಹಾಕಿರು. ನನ್ನ ಚಳುವಳಿಯಲ್ಲಿ ಒಂದು ಎಸ್.ಎಂ. ಕೃಷ್ಣ ಅವರು ನನ್ನ ಜೈಲಿಗೆ ಕಳಿಸಿರು. 2004ರಲ್ಲಿ ಫಸ್ಟ್ ಟೈಮ್ ಜೈಲಿಗೆ ಹೋದೆ. ದೇವೇಗೌಡರು ಕಳಿಸಿದ್ರು, ಅದಾದ್ಮೇಲೆ 2ನೇ ಸಲ ಜೈಲಿಗೆ ಹೋದೆ. ನಾನು ಹೋದಾಗ ನಾನು ತಗೊಂಡೋಗಿ ರೌಡಿಗಳ ಸೆಲ್ಲಿಗೆ ಹಾಕಿರು. ಇಲ್ಲಿ ಬೇರೆ ನಾನು ತಮಿಳರ ವಿರುದ್ಧ ಭಾರಿ ಮಾತಾಡ್ತಿದ್ದೆ. ಅಲ್ಲಿ ಸೆಲ್ಲಲ್ಲಿ ಇದ್ದಾರೆಲ್ಲ ತಮಿಳು ರೌಡಿಗಳು. ಯಾಂಡ ಎನ್ನ ಪಂಡಿಟ್ಟು ಒಂದೇ ವಾ ಬಾತ್ರೂಮ್ ಕ್ಲೀನ್ ಪಣ್ಣು, ಮಸಾಜ್ ಮಾಡು. ಒಂದು 3 ದಿವಸ ಭಾರಿ ಹಿಂಸೆ ಕೊಟ್ರು ಅವತ್ತು ಜೈಲು ಸೆಲ್ ಒಳಗಡೆ ರೌಡಿಗಳು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ನಿಮ್ಗೆ ಹೇಗೆ ಸಹಕಾರ ಸಿಕ್ತು? ಯಡಿಯೂರಪ್ಪನವರು ಚೆನ್ನಾಗೆ, ಅವರು ಅಷ್ಟೇ, ಯಡಿಯೂರಪ್ಪನವ್ರು ಚೆನ್ನಾಗೇ ಇದ್ರು. ತಿರುವಳ್ಳವರ ಪ್ರತಿಮೆ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಹೇಳಿ ತಗೊಂಡೋಗಿ ಜೈಲಿಗೆ ಹಾಕಿರು. ಒಂದು ವಾರ ಅವರು ತಗೊಂಡೋಗಿ ನಮ್ಮ ಜೈಲಿಗೆ ಹಾಕಿರು. 680 ಜನ. ಇನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ? ಕುಮಾರಸ್ವಾಮಿಯವರು ಬಿಡಿ, ಅವತ್ತು ನಮ್ಮನ್ನು ಕುತ್ಕೊಳ್ಳಿ ಅರ್ಧ ಕಾಫಿ ಕುಡಿ ಅಂತ ಹೇಳಲಿಲ್ಲ. ಅವರು ನಿಂತೆ ಮಾತಾಡಿಸಿ ಕಳಿಸ್ಬಿಡೋರು. ಬ್ರದರ್ 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 ಚೆನ್ನಾಗಿದ್ದೀರ ಬ್ರದರ್, ಆಯ್ತು ಬಿಡಿ ಬ್ರದರ್. ಒಂದು 10 ಸಲ ಹೋಗಿದ್ದೀನಿ ಕುಮಾರಸ್ವಾಮಿ ಹತ್ರ, ಅಣ್ಣ ಈ ಕೇಸ್ಗಳು ವಾಪಸ್ ತಗೊಳ್ಳಿ, ನೀವು ಅಲ್ದಲ್ಲಿ ಇನ್ಯಾರು, ಪ್ರಾದೇಶಿಕ ಪಕ್ಷ ಬೇರೆ ನಿಮ್ದು, ತಗೊಳ್ಳಿ ಅಣ್ಣ ಅಂತ ಸುಮಾರು ಸಲ ಹೋಗಿದ್ದೀನಿ. ಆಯ್ತು ಬ್ರದರ್, ಇನ್ನು 2 ದಿವಸ ಟೈಮ್ ಕೊಡು, 1 ವಾರ ಟೈಮ್ ಕೊಡು ಅಂದ್ರು. ಒಂದು ಕೇಸು ವಾಪಸ್ ತಗೊಳ್ಳಿಲ್ಲ. ಬೆಂಗಳೂರಿನಲ್ಲಿ IT ಸೆಕ್ಟರ್ ಅಲ್ಲೂ ರಾಜ್ಯೋತ್ಸವ ಮಾಡೋದಕ್ಕೆ, ವಿಜೃಂಭಣೆಯಿಂದ ರಾಜ್ಯೋತ್ಸವ, ಹೆಮ್ಮೆಯಿಂದ ರಾಜ್ಯೋತ್ಸವನ ಆಚರಿಸೋದಕ್ಕೆ ಕಾರಣಕರ್ತರಾದಂತವ್ರು ನೀವು. ಕನ್ನಡಿಗರಾಗಿ ನಾವು ಎಲ್ಲಾ ಕಡೆ ರಾಜ್ಯೋತ್ಸವನ ಮಾಡ್ತೀವಿ. IT-BT ಬೆಂಗಳೂರು ಅಂದ್ರೆ IT-BT ಸೆಕ್ಟರ್ ಇರುವಂತಹ ಒಂದು ನಗರ. ಆ IT ಕಂಪನಿಗಳಲ್ಲೂ ಇವತ್ತು ಕನ್ನಡ ಧ್ವಜ ಇದೆ, ಕನ್ನಡದ ಫಲಕಗಳನ್ನ ನಾವು ನೋಡ್ತಾ ಇದೀವಿ, ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರಣ, ನಾರಾಯಣಗೌಡರು ಕಾರಣ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಹೇಗ್ ಸಾಧ್ಯ ಆಯ್ತು ಇದು? ನೋಡಿ, ಯಾರು ಈಗ MBM ಅಂತ ಒಂದು ಕಂಪನಿ, IT ಕಂಪನಿ ಇತ್ತು, IBM ಅಂತ ಒಂದು ಕಂಪನಿ, ಹೆದರೋರಲ್ಲಿ ಕನ್ನಡದವ್ರು ಹೆದರೋರು. ನಾನು ಭಾರಿ ಧೈರ್ಯ ತುಂಬ್ತಿದ್ದೆ. ಎಷ್ಟೋ ಸಲ ಯಾರು ಕನ್ನಡದವ್ರ ಮೇಲೆ ಅಲ್ಲೇ ಮಾಡ್ತಿದ್ದೋ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ. ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ರಿಪೇರಿ ಮಾಡಿ ಕಳಿಸಿದ್ದೀನಿ, ಗೊತ್ತಾಯ್ತಾ? ನಮ್ಮ ಹುಡುಗರು ಎದ್ರುಕೊಂಡು ಬರೋದ್ರು, ಅಣ್ಣ ಕೆಲಸ ಬಿಟ್ಟು ಬಿಡ್ತೀನಿ, ನಾನು ಆ ಕಂಪ್ನಿಲಿ ಕೆಲಸ ಮಾಡೋಕ್ಕಾಗಲ್ಲ ಅಣ್ಣ, ನಮ್ಮನ್ನೆಲ್ಲ ಭಾರಿ ಹಿಂಸೆ ಕೊಡ್ತಾರೆ ಅಂತ. ಇವತ್ತಂತ ಎಲ್ಲ ಕಡೆ ಕನ್ನಡದ ಹುಡುಗರು ಎಷ್ಟು ರಕ್ಷಣಾ ವೇದಿಕೆ ಯಾವಾಗ ಸ್ಟ್ರಾಂಗ್ ಆಗಿ ನಾರಾಯಣಗೌಡ ಪ್ರತಿಯೊಂದಕ್ಕೂ ಎದುರುಬೇಡಿ ನಾನಿದ್ದೀನಿ, ಅಲ್ಲಿ ಬರ್ತೀನಿ, ನುಗ್ತೀನಿ ಅನ್ನಕ್ಕೆ ಶುರು ಮಾಡಿದ್ನು. ಈಗ ಎಲ್ಲ ಕಂಪನಿಗಳಲ್ಲಿ ಅವರೇ ರಾಜ್ಯೋತ್ಸವದ ಖರ್ಚು ವೆಚ್ಚ ಎಲ್ಲ ನೋಡಿಕೊಂಡು ಅದ್ದೂರಿ ರಾಜ್ಯೋತ್ಸವ ಮಾಡ್ತಾರೆ.